ಪರಪ್ಪನ ಅಗ್ರಹಾರದಲ್ಲಿ ವಿಶೇಷ ಸೌಲಭ್ಯ ಪಡೆದಿದ್ದು ಜಗಜ್ಜಾಹೀರಾದ ಬೆನ್ನಲ್ಲೇ ದರ್ಶನ್ ಗ್ಯಾಂಗ್ಗೆ ಕೋರ್ಟ್ ಶಾಕ್ ಕೊಟ್ಟಿದೆ. ಪರಪ್ಪನ ಅಗ್ರಹಾರದಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A2 ಆರೋಪಿ ನಟ ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ನ್ಯಾಯಾಲಯ ಆದೇಶಿಸಿದೆ. ಇದರ ಜೊತೆಗೆ ಕೊಲೆ ಪ್ರಕರಣದ ಆರೋಪಿಗಳನ್ನ ರಾಜ್ಯದ ಒಂದೊಂದು ಜೈಲಿಗೆ ಒಬ್ಬೊಬ್ಬರನ್ನ ಶಿಫ್ಟ್ ಮಾಡಲಾಗಿದೆ. ಆರೋಪಿಗಳನ್ನ ವಿವಿಧ ಜೈಲುಗಳಿಗೆ ಶಿಫ್ಟ್ ಮಾಡುವುದಕ್ಕೆ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ ಬೆನ್ನಲ್ಲೇ ಅಧಿಕಾರಿಗಳು ನ್ಯಾಯಾಲಯದ ಒಪ್ಪಿಗೆಗೆ ಕಾಯ್ತಾ ಇದ್ರು. ಇದೀಗ 24ನೇ ACMM ನ್ಯಾಯಾಲಯ ಒಬ್ಬೊಬ್ಬ ಆರೋಪಿಗಳನ್ನು ಒಂದೊಂದು ಕಡೆ ಜೈಲಿಗೆ ಶಿಫ್ಟ್ ಮಾಡುವುದಕ್ಕೆ ಅನುಮತಿಯನ್ನ ಕೊಟ್ಟಿದೆ. ಆದ್ದರಿಂದ ಡಿ ಗ್ಯಾಂಗ್ ದಿಕ್ಕಾಪಾಲಾಗಿದೆ. ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡುವಂತೆ ಕೋರ್ಟ್ ಅನುಮತಿಯನ್ನ ನೀಡಿದ ಬೆನ್ನಲ್ಲೇ ಬಳ್ಳಾರಿಗೆ ಶಿಫ್ಟ್ ಮಾಡುವುದಕ್ಕೆ ಖಾಕಿ ಸಿದ್ಧತೆ ನಡೆಸಿದೆ. ಆದರೆ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಹೋಗೋದಿಲ್ಲ ಅಂತ ನಟ ದರ್ಶನ್ ಹಠ ಹಿಡಿದಿದ್ದಾರಂತೆ. ಇಲ್ಲೇ ನಾನು ಆರಾಮಾಗಿದ್ದೇನೆ, ಅಲ್ಲಿಗೆ ಯಾಕೆ ಅಂತಿದ್ದಾನಂತೆ ಪೊರ್ಕಿ. ದರ್ಶನ್ ಮನವೊಲಿಸಿ ಕರೆದೊಯ್ಯೋದಕ್ಕೆ ಹಿರಿಯ ಅಧಿಕಾರಿಗಳು ಹರಸಾಹಸವನ್ನು ಪಡ್ತಾ ಇದ್ದಾರಂತೆ. ಇಷ್ಟು ದಿನ ಪರಪ್ಪನ ಅಗ್ರಹಾರದಲ್ಲಿ ಗ್ಯಾಂಗ್ ಜೊತೆ ಆರಾಮಾಗಿ ಕಾಲ ಕಳೆದ ದಾಸನಿಗೆ ಬಳ್ಳಾರಿಯಲ್ಲಿ ಒಂಟಿಯಾಗಿರ್ಬೇಕಾ ಅನ್ನುವಂತಹ ಆತಂಕಗಳು ಕೂಡ ಎದುರಾಗಿದೆ. ಕೊಲೆ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಶಿಫ್ಟ್ ಹಿನ್ನೆಲೆ ಜೈಲು ಸಂಪರ್ಕದ ರಸ್ತೆಗಳ ಬದಿ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ. ಯಾವುದೇ ಕ್ಷಣದಲ್ಲೂ ಬಳ್ಳಾರಿಗೆ ದರ್ಶನ್ ಕರೆತರುವ ಸಾಧ್ಯತೆ ಇದೆ. ಪೊರ್ಕಿ ನೋಡೋದಕ್ಕೆ ಜನ ಸೇರುವ ಸಾಧ್ಯತೆ ಇದ್ದು ಮುಂಜಾಗ್ರತಾ ಕ್ರಮವಾಗಿ ಬ್ಯಾರಿಕೇಡ್ ಅನ್ನು ಹಾಕಲಾಗಿದೆ. ಜೈಲು ಸಂಪರ್ಕದ SP ಸರ್ಕಲ್ ರಸ್ತೆ, ದುರ್ಗಮ್ಮ ದೇಗುಲ ರಸ್ತೆಗೆ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಭಾರತದಲ್ಲಿರೋ ಭದ್ರ ಜೈಲುಗಳ ಪೈಕಿ ಬಳ್ಳಾರಿ ಕಾರಾಗೃಹವೂ ಒಂದು. ಏನಾದ್ರೂ ಅಪರಾಧ ಎಸಗಿದ್ರೆ, ಅಪರಾಧದ ಕೃತ್ಯ ಎಸಗೋದಕ್ಕೆ ಯತ್ನಿಸಿದ್ರೆ ನಿನ್ನನ್ನ ಬಳ್ಳಾರಿ ಜೈಲಿಗೆ ಹಾಕಿಸ್ತೀನಿ ನೋಡು ಅಂತ ಅದೆಷ್ಟೋ ಸ್ಟಾರ್ಗಳು ಸಿನಿಮಾ ಡೈಲಾಗ್ ಅನ್ನ ಹೊಡೆದಿದ್ದಾರೆ. ಅಚ್ಚರಿ ಅಂದ್ರೆ ಇದೇ ದರ್ಶನ್ ಬಳ್ಳಾರಿ ಜೈಲಲ್ಲಿ ಶೂಟಿಂಗ್ ಕೂಡ ಮಾಡಿದ್ರಂತೆ. ದರ್ಶನ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತೆ ಕೋರ್ಟ್ ಆದೇಶಿಸಿದೆ. ಬೆನ್ನಲ್ಲೇ ಬಳ್ಳಾರಿ ಜೈಲಿನಲ್ಲಿರುವಂತಹ ಖೈದಿಗಳೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ದಾರಂತೆ. ಜೈಲು ಸಿಬ್ಬಂದಿಯಿಂದ ಮಾಹಿತಿ ಪಡೆದ ಖೈದಿಗಳು ದರ್ಶನ್ ನೋಡೋದಕ್ಕೆ ಅವಕಾಶ ಸಿಗುತ್ತೆ ಅಂತ ಖುಷಿಯಾಗಿದ್ದಾರೆ. ಸದ್ಯ 385 ಖೈದಿಗಳು ಬಳ್ಳಾರಿ ಸೆಂಟ್ರಲ್ ಜೈಲಿನಲ್ಲಿದ್ದಾರೆ. ಕಂಬಿ ಹಿಂದೆ ಕಾಟೇರ ಫುಲ್ ಬಿಂದಾಸ್ ಆಗಿದ್ದಾನೆ. ಸೆರೆಮನಿಯಲ್ಲಿದ್ರೂ ಒಂಚೂರು ಪಶ್ಚಾತ್ತಾಪವಿಲ್ಲದೆ ದಾಸ ದರ್ಬಾರ್ ನಡೆಸಿದ್ದಾನೆ. ಇಷ್ಟೇ ಅಲ್ಲ, ಸೆಂಟ್ರಲ್ ಜೈಲಿನಲ್ಲಿ ಬ್ರ್ಯಾಂಡೆಡ್ ಖೈದಿಗಳಾಗಿದ್ದಾರೆ. ಜೈಲಿನೊಳಗೆ ಕೊಲೆ ಆರೋಪಿಗಳು ಬಿಂದಾಸ್ ಆಗಿ ಫೋಟೋ ಶೂಟ್ ಅನ್ನ ಮಾಡಿಸಿದ್ದಾರೆ. ವಿಲ್ಸನ್ ಗಾರ್ಡನ್ ನಾಗನ ಟೀಮ್ ಭರ್ಜರಿಯಾಗಿ ಫೋಟೋಗೆ ಪೋಸ್ ನೀಡಿದೆ. ಗೋವಾ ಟ್ರಿಪ್ ಮಾದರಿಯಲ್ಲಿ ರೆಡಿಯಾದ ಖೈದಿಗಳು ಶಾರ್ಟ್ಸ್, ಡಿಸೈನ್ ಚಪ್ಪಲಿ ಹಾಕೊಂಡು ಫೋಟೋಗೆ ಪೋಸ್ ಅನ್ನ ಕೊಟ್ಟಿದ್ದಾರೆ. ಸಿದ್ದಾಪುರ ಮಹೇಶ್ ಕೊಲೆ ಕೇಸ್ನಲ್ಲಿ ಈ ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ದರ್ಶನ್ ಸೇರಿದಂತೆ 4 ಇದ್ದ ಫೋಟೋ ತೆಗೆದಿದ್ಯಾರು ಅಂತ ತನಿಖಾ ತಂಡ ವಿಚಾರಣೆಯನ್ನ ನಡೆಸಿದೆ. ಜೈಲಿನ ಒಳಗೆ ಬೇಕರಿ ರಘು ನಾಗನ ಮಧ್ಯೆ ವೈಮನಸ್ಸು ಶುರುವಾಗಿದೆಯಂತೆ. ನಾಗನನ್ನ ಬೇರೆ ಜೈಲಿಗೆ ಸ್ಥಳಾಂತರಿಸುವುದಕ್ಕೆ ಬೇಕರಿ ರಘು ಯತ್ನಿಸ್ತಾ ಇದ್ದಾನಂತೆ. ಇದು ಸಾಧ್ಯವಾಗದೇ ಇದ್ದಾಗ ಫೋಟೋ ಹರಿಬಿಟ್ನಾ ಅನ್ನುವಂತಹ ಅನುಮಾನಗಳು ಶುರುವಾಗಿದೆ. ಯಾರು ಫೋಟೋ ತೆಗೆದ್ರು, ಯಾರಿಗೆ ರವಾನೆ ಆಯಿತು ಅನ್ನೋದೇ ದೊಡ್ಡ ಟಾಸ್ಕ್ ಆಗಿದೆ. ಈ ಬಗ್ಗೆ ತನಿಖಾ ತಂಡ ವಿಚಾರಣೆಯನ್ನ ಮುಂದುವರೆಸಿದೆ. ದರ್ಶನ್ ಫೋಟೋ ಬಗ್ಗೆ ಮಾಜಿ ಸಂಸದೆ ಸುಮಲತಾ ಅಂಬರೀಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದರ್ಶನ್ ಬೆನ್ನಿಗೆ ನಿಂತು ಮಾತನಾಡಿರುವಂತಹ ಸುಮಲತಾ, ಜೈಲಿನಲ್ಲಿ ಹೀಗೆ ನಡೀತಾ ಇರೋದು ಇದೇನು ಮೊದಲಲ್ಲ. ಜೈಲಲ್ಲಿ ಹಣ ಕೊಟ್ರೆ ಏನ್ ಸೌಲಭ್ಯ ಬೇಕಾದ್ರೂ ಸಿಗುತ್ತೆ. ಈ ಆರೋಪವನ್ನ IPS ಅಧಿಕಾರಿ ಡಿ ರೂಪಾ ಅವರೇ ಈ ಹಿಂದೆಯೂ ತಿಳಿಸಿದ್ದಾರೆ. ಇದು ಪರಪ್ಪನ ಅಗ್ರಹಾರದಲ್ಲಷ್ಟೇ ಆಗಿಲ್ಲ, ಪ್ರಪಂಚದಾದ್ಯಂತ ಜೈಲುಗಳಲ್ಲಿ ಇಂತಹ ಭ್ರಷ್ಟಾಚಾರ ನಡೀತಾ ಇದೆ. ಅಮೆರಿಕಾದ ಜೈಲಲ್ಲೂ ಡ್ರಗ್ಸ್, ಸಿಗರೇಟ್ ಎಲ್ಲ ಸಿಗುತ್ತೆ ಅಂತ ಸುಮಲತಾ ಹೇಳಿದ್ದಾರೆ. ಜೈಲಲ್ಲಿ ಈ ರೀತಿ ನಡೀತಾ ಇರೋದು ಇದೇ ಫಸ್ಟ್ ಅಂತ ನೀವೇ ಎದೆ ಮುಟ್ಕೊಂಡು ಹೇಳಿಬಿಡಿ. ಎಷ್ಟು ವರ್ಷಗಳಿಂದ ಈ ರೀತಿ ನಡೀತಾ ಇದೆ, ಯಾಕೆ ನೀವು ಇದನ್ನೆಲ್ಲ ಹೈಲೈಟ್ ಮಾಡಿಲ್ಲ ಈವರೆಗೂ? ದರ್ಶನ್ ಇರೋದ್ರಿಂದ ನೀವು ಅದನ್ನು ಫೋಕಸ್ ಮಾಡಿ ಅವ್ರದ್ದೇ ತಪ್ಪು ಅನ್ನೋ ಥರ ಒಂದು ರೀತಿ ಫೋಕಸ್ ಆಗ್ತಿದೆ. ಬಿಟ್ಟರೆ ಇದರ ಬಗ್ಗೆ ರೂಪಾ ಅವರು ಪ್ರಿಸನ್ DGPನ ಏನೋ ಇದ್ರು ಅಂತ ಅನಿಸುತ್ತೆ. ಆ ಕಾಲದಲ್ಲಿ ಅವ್ರು ರೇಸ್ ಮಾಡಿದಾಗ ನೀವು ಯಾಕೆ ಹೈಲೈಟ್ ಮಾಡಿಲ್ಲ, ಯಾಕೆ ಕ್ವೆಶ್ಚನ್ ಮಾಡಿಲ್ಲ ಸರ್ಕಾರವನ್ನು?
ಯಾಕೆ ಇದಕ್ಕೊಂದು ಸೊಲ್ಯೂಷನ್ ಬೇಕೇ ಬೇಕು ಅಂತ ನಿಮ್ಗೆ ಅನಿಸಲಿಲ್ಲ? ಸೆಂಟ್ರಲ್ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿರೋ ಕೇಸ್ಗೆ ಸಂಬಂಧಿಸಿದಂತೆ ಸತ್ಯನಿಗೆ ಪರಪ್ಪನ ಅಗ್ರಹಾರ ಪೊಲೀಸರು ಡ್ರಿಲ್ ಮಾಡಿದ್ದಾರೆ. ಪೊಲೀಸರ ವಿಚಾರಣೆ ವೇಳೆ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಇದೇ ತಿಂಗಳಲ್ಲಿ ವಿಡಿಯೋ ಕಾಲ್ ಬಂದಿದೆ. ಜೈಲಿನಿಂದ ಧರ್ಮ ವಿಡಿಯೋ ಕಾಲ್ ಮಾಡಿದ್ದ. ಈ ವೇಳೆ ದರ್ಶನ್ ರನ್ನ ಧರ್ಮಾನೇ ತೋರಿಸಿದ್ದ ಅಂತ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಸತ್ಯನ ಮೊಬೈಲ್ ರಿಟ್ರೀವ್ಗಾಗಿ ಸೈಬರ್ ಸೆಲ್ಗೆ ಕಳುಹಿಸಲಾಗಿದೆ. ಪವಿತ್ರ ಭೇಟಿಗೆ ಪೋಷಕರಿಗೆ ಅನುಮತಿ ಸಿಗದ ಕಾರಣ ಬೇಸರದಲ್ಲೇ ಪವಿತ್ರ ಕುಟುಂಬಸ್ಥರು ವಾಪಸ್ ಆಗಿದ್ದಾರೆ. ಪವಿತ್ರ ಗೌಡ ಭೇಟಿಗೆ ಆಕೆಯ ತಾಯಿ, ತಮ್ಮ, ಅಪ್ಪ ಬಂದಿದ್ರು. ಆದರೆ ಭೇಟಿಗೆ ಅವಕಾಶ ಸಿಗದೆ ಖಾಲಿ ಕೈಯಲ್ಲಿ ವಾಪಸ್ ಆಗಿದ್ದಾರೆ. ಡಿ ಗ್ಯಾಂಗ್ಗೆ ರಾಜಾತಿಥ್ಯಕ್ಕೆ ಕೊಟ್ಟ ವಿಚಾರಕ್ಕೆ ಸಂಬಂಧಿಸಿದಂತೆ ಎಸಿಪಿ ಮಂಜುನಾಥ್ ತನಿಖೆಯನ್ನ ನಡೆಸಿದ್ದಾರೆ. ಮಂಜುನಾಥ್ ಪ್ರಶ್ನೆ ಕಣ್ಣೀರಿಡುತ್ತಲೇ ಉತ್ತರವನ್ನ ಕೊಟ್ಟಿದ್ದಾರಂತೆ. ಅವರು ಪ್ರಶ್ನೆ ಮಾಡ್ತಾ ಇದ್ದಂತೆಯೇ ತನಿಖೆ ವೇಳೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ ನಿಜ ಅಂತ ದರ್ಶನ್ ಒಪ್ಕೊಂಡಿದ್ದಾರಂತೆ. ಎಲ್ಲಾ ಪ್ರಶ್ನೆಗೂ ಉತ್ತರ ಕೊಟ್ಟಂತಹ ದರ್ಶನ್ ಫೋಟೋ ಬಗ್ಗೆ ಸೈಲೆಂಟ್ ಆಗಿದ್ದಾರಂತೆ. 50ಕ್ಕೂ ಹೆಚ್ಚು ಪ್ರಶ್ನೆಗಳನ್ನ ಕೇಳಿರುವಂತಹ ಪೊಲೀಸರಿಗೆ ದಾಸ ನೋವಿನಿಂದಲೇ ಉತ್ತರಿಸಿದ್ದಾರಂತೆ. ಪೊಲೀಸರಿಗೆ ಫೋಟೋ ತೆಗೆದವರು ಯಾರು ಅನ್ನೋದೇ ದೊಡ್ಡ ಟೆನ್ಷನ್ ಆಗ್ಬಿಟ್ಟಿದೆ. ಇನ್ನು ಫೋಟೋ ತೆಗೆದಿದ್ದ ವೇಲು ತನಿಖೆಯನ್ನ ಮಾಡಬೇಕಾಗಿದೆ. ತನಿಖೆ ಬಳಿಕ ಫೋಟೋ ಹಿಂದಿನ ರಹಸ್ಯ ಕೂಡ ಗೊತ್ತಾಗ್ಲಿಕ್ಕಿದೆ. ಟೋಲ್ ಕೇಳಿದ್ದಕ್ಕೆ ಟೋಲ್ ಸಿಬ್ಬಂದಿಗೆ ಹಿಗ್ಗಾಮುಗ್ಗಾ ಥಳಿಸಿರುವಂತಹ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆ ಬಂಟ್ವಾಳ ತಾಲೂಕಿನ ಬ್ರಹ್ಮರ ಕೊಟ್ಲು ಬಳಿ ನಡೆದಿದೆ. ಟೋಲ್ ಮ್ಯಾನೇಜರ್ ಪ್ರಶಾಂತ್ಗೆ ಗಾಯಗಳಾಗಿದ್ದು ಬಿಸಿ ರೋಡ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಗಸ್ಟ್ 31ರಂದು ಕಾಂಗ್ರೆಸ್ನಿಂದ ರಾಜಭವನ ಚಲೋ ನಡೆಸೋದಕ್ಕೆ ಮುಂದಾಗಿದೆ. ಬಾಕಿ ಇರುವ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ರಾಜ್ಯಪಾಲರ ಬಳಿ ಕಾಂಗ್ರೆಸ್ ನಾಯಕರು ಮನವಿಯನ್ನ ಮಾಡಲಿದ್ದಾರೆ. ಇನ್ನು ನನ್ನ ಸಹಿ ಫೋರ್ಜರಿ ಮಾಡಿದ್ದಾರೆ ಎಂಬ ಎಚ್ಡಿಕೆ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಈಗ ಫೈಲಲ್ಲೆಲ್ಲ ಬಂದಿದೆ, ಎಲ್ಲ ಅಧಿಕಾರಿಗಳು ಬರೆದಿದ್ದಾರೆ, ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಅಂತ ಹೇಳಿದ್ದಾರೆ. ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಅಫಿಡವಿಟ್ ಸೈನ್ ಮಾಡಿದ್ಯಾ? ನಾನು ನಿಜ ಅನ್ಕೊಂಡಿದ್ದೆ ಯಾರೋ ಸೈನ್ ಮಾಡಿಬಿಟ್ಟಿದ್ರು ಮಾಡಿರ್ಬೇಕು ಅಂತೇಳಿ. ಬೇಕಾದ್ರೆ ಇನ್ನೊಂದು ಚೀಫ್ ಮಿನಿಸ್ಟರ್ ಬಗ್ಗೆ ಯಾರೋ ಒಂದು ರಿಪೋರ್ಟ್ ಇತ್ತು, ಹಿಂದೆ ಯಾರೊಬ್ಬ ಸೈನ್ ಹಾಕಿ ಕಳಿಸ್ಬಿಡ್ತಾ ಇದ್ದಾರೆ, CAP ಗೊತ್ತಿಲ್ಲ ಅಂತ ಇನ್ನೊಂದು ಕಾಲದಲ್ಲಿ ಯಾವುದೋ ಕಾಲದಲ್ಲಿ ಇತ್ತು, ಕಾಲಲ್ಲಿ. ಈಗ ನನಗೆ ಯಾರೋ ಕೋರ್ಟಲ್ಲಿ ಫೈಲ್ ಮಾಡಿದಂಥ ಅಫಿಡವಿಟ್ ಇದು, ಕೋರ್ಟಲ್ಲಿ ಬೇಲ್ಗೆ ಹಾಕೊಂಡು ಇನ್ನೊಂದಕ್ಕೆ ಹಾಕೊಂಡು ಯಾವುದೋ ಹಾಕೊಂಡಂತ ಅಫಿಡವಿಟ್ ಕಾಪಿನ ಇದಿತ್ತು. ದಿಸ್ ಇಸ್ ಎನ್ ಎವಿಡೆನ್ಸ್ ವೇರ್ ಇನ್ STK ಹ್ಯಾಸ್ ಸಬ್ಮಿಟೆಡ್ ಅನ್ ಅಫಿಡವಿಟ್ ಇನ್ ದಿ ಸುಪ್ರೀಂ ಕೋರ್ಟ್. ಸಿಎಂ ಸಿದ್ದರಾಮಯ್ಯ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೂ ಭೂಕಂಟಕ ಶುರುವಾಗಿದೆ. KIADB ನಿವೇಶನ ಹಂಚಿಕೆಯಲ್ಲಿ ಖರ್ಗೆ ಕುಟುಂಬದ ಟ್ರಸ್ಟ್ಗೆ ನೀಡಲಾಗಿದೆ ಅಂತ ಬಿಜೆಪಿ ಆರೋಪಿಸಿದೆ. ಖರ್ಗೆ ಅವರ ಪುತ್ರ ರಾಹುಲ್ ಖರ್ಗೆ ನೇತೃತ್ವದ ಸಿದ್ಧಾರ್ಥ ವಿಹಾರ ಶಿಕ್ಷಣ ಟ್ರಸ್ಟ್ಗೆ 2024ರ ಮಾರ್ಚ್ನಲ್ಲಿ ನಿವೇಶನ ಹಂಚಲಾಗಿದೆ ಅಂತ ಆರೋಪಿಸಲಾಗಿದೆ. ಇಲ್ಲಿ 5 ಎಕರೆ ಅವರ ಟ್ರಸ್ಟ್ಗೆ, ಮಲ್ಲಿಕಾರ್ಜುನ್ ಖರ್ಗೆ ಕುಟುಂಬದ ಒಡೆತನದ ಟ್ರಸ್ಟ್ಗೆ 5 ಎಕರೆನ ಅಲಾಟ್ ಆಗಿದೆ. ಇದು ಅಕ್ರಮವಾಗಿ ಆಗಿದೆಯೋ? ಆ KDB ಲ್ಯಾಂಡ್ 5 ಎಕರೆ ಲ್ಯಾಂಡನ್ನು ಅವ್ರಿಗೆ ಅಲಾಟ್ ಮಾಡೋಕ್ಕೂ ಮುಂಚೆ ಎಷ್ಟು ಅರ್ಜಿಗಳನ್ನು ಕರೆದಿದ್ರು, ಯಾರ್ಯಾರು ಟ್ರಸ್ಟ್ ಈ ಜಮೀನಿಗೆ CA ನಿವೇಶನ ಅಂತ ಕರೆದ್ರೆ 5 ಎಕರೆ CA ಜಮೀನು ಏನು ಖರ್ಗೆ ಕುಟುಂಬಕ್ಕೆ ಅಲಾಟ್ ಆಗಿದೆ, ಯಾರ್ಯಾರು ಅರ್ಜಿದಾರರಿದ್ದರು, ಇವೆಲ್ಲವೂ ಕೂಡ ಮಾಹಿತಿ ಪಡೆದುಕೊಳ್ಬೇಕಾಗ್ತದೆ. ಅದಕ್ಕೂ ಇವರು ಕೂಡ ಉತ್ತರ ಕೊಡಬೇಕಾಗ್ತದೆ. ಯಾರಿಗೂ ಗೊತ್ತಿಲ್ಲದೇ ಕದ್ದು ಮುಚ್ಚಿ 5 ಎಕರೆನ ಹೌದು CA ನಿವೇಶನ ಅಂತೇಳಿ ಅಲಾಟ್ ಮಾಡಿದ್ದು